ಹುಕ್ಕೇರಿ ತಾಲೂಕಿನ ಸಹರಾಪುರ ಗ್ರಾಮದಲ್ಲಿ ಸಾರಾಯಿ ಚಟದಿಂದಾಗಿ ಉಂಟಾಗಿರುವ ಗಂಭೀರ ಸಮಸ್ಯೆಗಳ ವಿರುದ್ಧ ಗ್ರಾಮಸ್ಥರು ಇಂದು ಸಿಡಿದೆದ್ದಿದ್ದು ಚಿಕ್ಕೋಡಿ ಉಪವಿಭಾಗದ ಅಬಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 15-16ರ ಹರೆಯದ ಮಕ್ಕಳು ಸಾರಾಯಿ ಚಟಕ್ಕೆ ಬಲಿಯಾಗುತ್ತಿರುವುದು, ಇದರಿಂದಾಗಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಅನೇಕ ಹೆಣ್ಣು ಮಕ್ಕಳು ವಿಧವೆರಾಗುತ್ತಿರುವುದು ಮತ್ತು ಗ್ರಾಮದಲ್ಲಿ ಕಳ್ಳತನ ಪ್ರಕರಣಗಳು ಮಿತಿಮೀರಿ ಶಾಂತಿಯುತ ಜೀವನವೇ ಹದಗೆಟ್ಟಿರುವುದನ್ನು ಖಂಡಿಸಿ ತಮ್ಮ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಸಾರಾಯಿ ಅಂಗಡಿ ಬೇಡ ಎಂದು ಗ್ರಾಮಸ್ಥರು ಒಕ್ಕೂರಲಿನಿಂದ ಆಗ್ರಹಿಸಿದ್ದಾರೆ. ಈ ಸಾಮಾಜಿಕ ಪಿಡುಗಿನಿಂದ ಕುಟುಂಬಗಳು ಬೀದಿಗೆ ಬೀಳುತ್ತಿದ್ದು ಅನಾಥರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೂಡಲೇ ಎಚ್ಚೆತ್ತುಕೊಂಡು ಸಾರಾಯಿ ಅಂಗಡಿಯನ್ನ ಮುಚ್ಚಿಸುವಂತೆ ಅಬಕಾರಿ ಅಧಿಕಾರಿಗಳಿಗೆ ಗ್ರಾಮದ ಮುಖಂಡರು ಮನವಿಯನ್ನ ಸಲ್ಲಿಸಿದ್ದಾರೆ. ಇದು MSL ಅಂಗಡಿ, ಗೌರ್ಮೆಂಟ್ ಅಂಗಡಿ ಇದು. ಅವ್ರು MSL ಅಂಗಡಿ ಅವ್ರ ಜೊತೆ ಒಂದ್ಸಲಿ ಮಾತಾಡಿ ಅವ್ರಿಗೆ ವಾಪಸ್ ತಗೊಳಕ್ ಹೇಳ್ತಾರೆ. ವಾಪಸ್ ತಗೊಂಡ್ರು ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಸಾಲಿ ಹುಡುಗರಿಗೆ ತೊಂದ್ರೆ ಬಾಳ ಆಗತೈತ್ರಿ, ಮತ್ತ ಟ್ರಾಫಿಕ್ ಬಾಳ ಐತ್ರಿ, ಡೌನ್ ಅಲ್ಲಿ ಐತ್ರಿ, ಅಲ್ಲಿ ಬಸ್ ಸ್ಪೀಡ್ ಬಾಳ ಹೋಗ್ತಾವ್ರಿ ಗಾಡಿ, ಅದ್ ಅಡ್ಡಾಡಕ ಮಾಡಕ ಇಲ್ಲಿ ಬಾಳ ತೊಂದ್ರೆ ಆಗತ್ತೆ. MSL ಅಂಗಡಿ ಅವ್ರ ಹತ್ರ ಒಂದ್ಸಲಿ ಮಾತಾಡ್ಬಿಟ್ಟು ಅವ್ರಿಗೆ ಶಿಫ್ಟ್ ಮಾಡಿದ್ರೆ ಹೇಳ್ಬೋದು. ಯಾಕಂದ್ರೆ ನಮ್ ಕಡೆಯಿಂದ ಏನಿಲ್ಲ ರೀ, ಅವ್ರ MSL ಅಂಗಡಿ ಅವ್ರು ಮನ್ಸ್ ಮಾಡಿದ್ರೆ ಅಂತ ಆಗುತ್ತೆ. ಸಾರಾಪುರದಾಗ ಮೊದಲ ಸೆರೆ ಅಂಗಡಿ ಇತ್ತು, ಅದನ್ನೆಲ್ಲ ಊರ ಗ್ರಾಮಸ್ಥರ ಎಲ್ಲಾರು ಕೂಡಿಕೊಂಡು ಪ್ರತಿಮೆ ಮಾಡಿ ಅದನ್ನ ಬೇರೆ ಕಡೆ ಸ್ಥಳಾಂತರ ಆಗೈತಿ ಈಗ. ಅದೇ ರೀತಿ MSL ಅಂಗಡಿ ಈಗ ಸ್ಟಾರ್ಟ್ ಮಾಡ್ಯಾರ. ಅದರಿಂದ ಏನಾಗೈತಿ, ವಿದ್ಯಾರ್ಥಿಗಳಾಗಲಿ ಊರಿನ ಜನರಾಗಲಿ ಸೆರೆದ ಅಂಗಡಿ ಸಮೀಪ ಇರೋದ್ರಿಂದ ಸೆರೆ ಕೊಡೋದು ದುಂದು ವೆಚ್ಚ ಆಗತೈತಿ. ಮತ್ತು ಆ ಸೆರೆ ಅಂಗಡಿ ಸ್ಥಳಾಂತರ ಆಗ್ಬೇಕು, ನಮ್ಮ ಸಾರಾಪುರ ಏರಿಯಾದಾಗ ಇರಬಾರ್ದು. ಅದೇ ರೀತಿಯಾಗಿ ಹೆಣ್ಮಕ್ಳಿಗೆ ಮನ್ಯಾಗ ದುಡ್ಡು ತಂದ ರೊಕ್ಕ ಕೊಡೋದ ಗಂಡು ಮಕ್ಕಳೆಲ್ಲ ಕುಡಿದು ಆಗತೈತಿ. ಅದಕ್ಕೆ MSL ಅಂಗಡಿ ಒಟ್ಟು ನಮ್ಮ ಸಾರಾಪುರ ಏರಿಯಾದಾಗ ಬೇಡ, ಬೇರೆ ಕಡೆ ಸ್ಥಳಾಂತರ ಆಗ್ಬೇಕಂತ ನಮ್ಮದು ಎಲ್ಲರದು ಒಕ್ಕರ್ಲ ವಿನಂತಿ.